ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೇವಲ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ಹೀಗೆ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಸುಲಭವಾಗಿ ಹೊರಬರಬಹುದು. ಹೌದು, ಈ ನಿಂಬೆ ಹಣ್ಣಿನ ಪರಿಹಾರ ಅಷ್ಟೊಂದು ಶಕ್ತಿಶಾಲಿಯಾಗಿದೆ. ಒಂದು ರಹಸ್ಯ ತಾಂತ್ರಿಕ ಪರಿಹಾರ. ನಿಂಬೆ ಹಣ್ಣಿನಿಂದ ಈ ರೀತಿ ಮಾಡೋದ್ರಿಂದ ನಿಮಗಿರುವ ಸಾಲದ ಬಾಧೆ, ಆರ್ಥಿಕ ಸಮಸ್ಯೆಗಳು ಹಾಗೂ ಮುಖ್ಯವಾಗಿ ಶತ್ರುಗಳ ಕಾಟ, ಹೀಗೆ ನಿಮ್ಮನ್ನು ಕಾಡುತ್ತಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಕೇವಲ 2 ನಿಮಿಷಗಳಲ್ಲಿ ಮುಕ್ತಿ ಪಡೆಯಬಹುದು. ಅಷ್ಟೊಂದು ಪವರ್ಫುಲ್ ಆಗಿರುವ ರಹಸ್ಯ ತಾಂತ್ರಿಕ ಪರಿಹಾರ ಇದಾಗಿದೆ. ಹಾಗೆ ಈ ವಿಡಿಯೋ ನೋಡುವ ಮುನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಜೈ ಭಜರಂಗಬಲಿ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ತಾಂತ್ರಿಕ ಪರಿಹಾರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ತಾಂತ್ರಿಕ ಪರಿಹಾರ ಅಂದಮೇಲೆ ನಾವು ಯಾವ ಕೆಲಸಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಈ ಪರಿಹಾರವನ್ನು ಮಾಡ್ತೀವೋ ಆ ಕೆಲಸ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅಂದರೆ ಪರಿಹಾರ ಮಾಡಿದ ಮೇಲೆ ಕೆಲಸ ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ತಕ್ಷಣವೇ ಫಲಿತಾಂಶ ಕೊಡುವ ಇಂತಹ ಪರಿಹಾರಗಳನ್ನೇ ತಾಂತ್ರಿಕ ಪರಿಹಾರಗಳು ಅನ್ನುತ್ತಾರೆ. ಇವು ತುಂಬ ಪವರ್ಫುಲ್ ಆಗಿರುತ್ತವೆ. ಇನ್ನು ಇದನ್ನು ರಹಸ್ಯವಾಗಿ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಪರಿಹಾರದ ಬಗ್ಗೆ ನೀವು ಯಾರಿಗೂ ಹೇಳಬಾರದು. ಬೇರೆಯವರಿಗೆ ವಿಷಯ ತಿಳಿಸಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಸಿಗುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನಿಂಬೆಹಣ್ಣು ಎಷ್ಟು ಶಕ್ತಿಶಾಲಿಯಾದದ್ದು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವೇ. ಮನುಷ್ಯನ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಒಂದೇ ಒಂದು ಲಿಂಬೆಹಣ್ಣಿಗಿರುತ್ತದೆ. ಆದರೆ ಈ ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಚೆನ್ನಾಗಿ ಹಸಿರಾಗಿರುವ ಒಂದು ಲಿಂಬೆಹಣ್ಣು ಮತ್ತು ಒಂದು ಕಬ್ಬಿಣದ ಮೊಳೆ. ಕೆಲವೊಮ್ಮೆ ನಮ್ಮ ಯಾವುದೇ ತಪ್ಪಿಲ್ಲದಿದ್ದರೂ ನಮಗೆ ಶತ್ರುಗಳ ಕಾಟ ತುಂಬ ಜಾಸ್ತಿ ಇರುತ್ತದೆ. ಶತ್ರುಗಳು ಅಂದರೆ ಕೇವಲ ಹೊರಗಿನವರು ಮಾತ್ರ ಅಂದುಕೊಳ್ಬೇಡಿ. ನಮ್ಮ ಸ್ವಂತ ಮನೆಯಲ್ಲೇ ಇರಲಿ, ನಮ್ಮವರು ಅಂದುಕೊಳ್ಳುವ ಸಂಬಂಧಿಕರಲ್ಲಿ ಹಾಗೂ ರಕ್ತ ಸಂಬಂಧಿಗಳಲ್ಲಿಯೇ ನಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ. ನಾವು ಎಷ್ಟೇ ಕಷ್ಟಪಟ್ಟರೂ ನಮ್ಮ ಬೆಳವಣಿಗೆಯನ್ನು ಅವರಿಗೆ ಸಹಿಸಲು ಆಗುವುದಿಲ್ಲ. ನಾವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಅವರಿಗೆ ನಾವು ತುಂಬ ವೈಭೋಗದಿಂದ ಸುಖವಾಗಿದ್ದೀವಿ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಮುಖದ ಮುಂದೆ ಒಂಥರ, ಬೆನ್ನ ಹಿಂದೆ ಇನ್ನೊಂದು ಥರ ವರ್ತಿಸುತ್ತಾರೆ. ನಮ್ಮ ಎದುರಿಗೆ ಒಂದು ಮಾತನಾಡಿದರೆ ನಾವು ಹಿಂದೆ ತಿರುಗಿದ ತಕ್ಷಣ ಇನ್ನೊಂದು ಥರ ಮಾತನಾಡ್ತಾರೆ. ಮುಖ್ಯವಾಗಿ ಒಡ ಹುಟ್ಟಿದವರು ಅಥವಾ ನಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಇಂತಹ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಹೊರಗಿನವರಿಂದ ಬರುವ ತೊಂದರೆ ತುಂಬ ಕಡಿಮೆ. ಕೆಲವರಿಗೆ ಹೊರಗಿನವರಿಂದಲೂ ಇಂತಹ ಸಮಸ್ಯೆ ಬರಬಹುದು. ನಾವು ಎಲ್ಲರ ಜೊತೆ ನಯ ವಿನಯದಿಂದ ಒಳ್ಳೆಯವರಾಗಿ ಇರುತ್ತೇವೆ, ಆದರೆ ಅವರ ಬುದ್ಧಿ ಮಾತ್ರ ನಮ್ಮ ಬಗ್ಗೆ ಕೆಟ್ಟದಾಗಿಯೇ ಯೋಚನೆ ಮಾಡ್ತಾ ಇರುತ್ತದೆ. ಇಂತಹ ಶತ್ರುಗಳ ಕಾಟದಿಂದ ಹೊರಬರಲು ಮತ್ತು ಹಣಕಾಸಿನ ಸಮಸ್ಯೆ ಹಾಗೂ ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ತಮ್ಮ ಚಿಕ್ಕ ಪುಟ್ಟ ಅಗತ್ಯಗಳನ್ನು ಕೂಡ ತೀರಿಸಿಕೊಳ್ಳಲು ಸಾಧ್ಯವಾಗದೆ ಬರುವ ಸಂಪಾದನೆಯೆಲ್ಲ ಸಾಲಕ್ಕೆ ಸರಿಯಾಗಿ ತುಂಬ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ. ಈ ಸಾಲದ ಸಮಸ್ಯೆ ತೀರಿದರೆ ಸಾಕು ಸ್ವಾಮಿ ಅಂದುಕೊಳ್ಳುವವರು ತುಂಬ ಜನ ಇದ್ದಾರೆ. ಇಂತಹ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡಲು ಈ ಹಸಿರು ಲಿಂಬೆಹಣ್ಣು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಈ ಹಸಿರು ಬಣ್ಣದ ಲಿಂಬೆಹಣ್ಣಿಗೆ ಅತೀಂದ್ರಿಯ ಶಕ್ತಿಗಳು ತುಂಬ ಜಾಸ್ತಿ ಇರುತ್ತವೆ. ಸಾಮಾನ್ಯವಾಗಿ ನಾವು ಪೂಜೆ ಪುರಸ್ಕಾರಗಳಿಗೆ ಹಳದಿ ಬಣ್ಣದ ಲಿಂಬೆಹಣ್ಣನ್ನು ಬಳಸುತ್ತೇವೆ. ಅದು ನಮಗೆ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಬಳಸುವಂಥದ್ದು. ಆದರೆ ಇಲ್ಲಿ ನಾವು ಮಾಡುತ್ತಿರುವುದು ನಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಶತ್ರುತ್ವವನ್ನು ಓಡಿಸಲು, ಹಾಗಾಗಿ ಕೆಟ್ಟದ್ದನ್ನು ದೂರ ತಳ್ಳಲು ಈ ಹಸಿರು ಲಿಂಬೆಹಣ್ಣನ್ನು ಬಳಸುತ್ತಿದ್ದೇವೆ. ಹಳದಿ ಹಣ್ಣಿಗಿಂತಲೂ ಹಸಿರು ಲಿಂಬೆಹಣ್ಣಿಗೆ ತುಂಬ ಶಕ್ತಿ ಇರುತ್ತದೆ. ಅಂದರೆ ಇನ್ನು ಕಾಯಿ ತರಹ ಇರುವ ಎಳೆ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಹಣ್ಣಾದರೆ ಅದರ ಪವರ್ ಸ್ವಲ್ಪ ಕಡಿಮೆಯಾಗುತ್ತದೆ. ಅದೇ ಹಸಿರಾಗಿದ್ದಾಗ ಅದಕ್ಕಿರುವ ಶಕ್ತಿ ಹಳದಿ ಹಣ್ಣಿಗಿಂತ ದುಪ್ಪಟ್ಟಾಗಿರುತ್ತದೆ. ಅದಕ್ಕಾಗಿಯೇ ಇದು ನರದೃಷ್ಟಿ, ಶತ್ರುಗಳ ಬಾಧೆ, ಸಾಲದ ಸಮಸ್ಯೆ ಹಾಗೂ ಮಾನಸಿಕ ಖಿನ್ನತೆಯನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ನಾವು ಒಬ್ಬರನ್ನು ತುಂಬ ನಂಬಿ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡಿರುತ್ತೇವೆ. ಆದರೆ ಅದೇ ನಂಬಿಕೆಗೆ ದ್ರೋಹ ಉಂಟಾಗುತ್ತದೆ. ನಾವು ಯಾರನ್ನು ನಮ್ಮವರು ಅಂದುಕೊಳ್ತೇವೋ ಅವರೇ ನಮಗೆ ಶತ್ರುಗಳಾಗುತ್ತಾರೆ. ಇಂದಿನ ದಿನಗಳಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬುದೇ ಅರ್ಥವಾಗುತ್ತಿಲ್ಲ. ಇನ್ನು ಭೀಕರವಾದ ಹಣದ ಸಮಸ್ಯೆ ಮತ್ತು ಸಾಲದ ಬಾಧೆ ಎಂತಹದ್ದೇ ಅಂದರೂ ನಾವು ಮನೆಯಲ್ಲಿ ಊಟ ಮಾಡಿದ್ದೀವೋ ಇಲ್ವೋ ಅಂತ ಯಾರೂ ಬಂದು ಕೇಳೋದಿಲ್ಲ. ಆದರೆ ಸಾಲ ಕೊಟ್ಟವರು ಬಂದು ಕೇಳುವ ಆ ನೋವು ಇದೆಯಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಸಾಲ ಇಲ್ಲದೆ ನೆಮ್ಮದಿಯಾಗಿದ್ದರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಜೀವನ ನಮಗೆ ಪಾಠ ಕಲಿಸಿರುತ್ತದೆ. ಆದ್ದರಿಂದ ಅಂತಹ ಸಾಲದ ಬಾಧೆ ಇಲ್ಲದೆ ನಾವು ಪಡುವ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ದೈವ ಕೃಪೆ ನಮ್ಮ ಮೇಲಿರಬೇಕು ಅಂದುಕೊಳ್ಳುವವರಿಗೆ
ಈ ಪರಿಹಾರ ತುಂಬ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ವಾರದ ಯಾವುದೇ ದಿನದಲ್ಲಾದರೂ ಮಾಡಬಹುದು. ಇದು ತಾಂತ್ರಿಕ ಪರಿಹಾರ ಆಗಿರೋದ್ರಿಂದ ವಾರದ ಇದೇ ದಿನ ಮಾಡಬೇಕು ಅಂತ ಯಾವುದೇ ನಿಯಮವಿಲ್ಲ. ನೀವು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾಗ, ಈ ಕಷ್ಟಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದಾಗ ನೀವು ಯಾವುದೇ ದಿನ ಇದನ್ನು ಮಾಡಬಹುದು. ಆದರೆ ಒಂದು ಮುಖ್ಯವಾದ ವಿಷಯ, ಈ ಪರಿಹಾರವನ್ನು ಸೂರ್ಯ ಮುಳುಗಿದ ಮೇಲೆ ಅಂದರೆ ಕತ್ತಲಾದ ನಂತರವೇ ಮಾಡಬೇಕು. ಆಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಕತ್ತಲಾದ ಮೇಲೆ ಮಾಡಬೇಕು ಎಂಬುದನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಹಾಗೆ ಪರಿಹಾರ ಮಾಡುವ ದಿನ ಸ್ವಲ್ಪ ನಿಯಮಗಳನ್ನು ಪಾಲಿಸಿ ಸ್ವಚ್ಛವಾಗಿ ಸ್ನಾನ ಮಾಡಿ ಒಗೆದ ಬಟ್ಟೆಯನ್ನು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಈ ಪರಿಹಾರವನ್ನು ಮಾಡಿ ನೋಡಿ. ಆದರೆ ಅಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತು ಆ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನನ್ನ ಈ ಕೆಲಸ ಖಂಡಿತ ಆಗುತ್ತದೆ ಎಂಬ ಭರವಸೆಯೊಂದಿಗೆ ಈ ಪರಿಹಾರವನ್ನು ಪ್ರಾರಂಭಿಸಿ. ಈಗ ಶತ್ರುಗಳ ಹೆಸರು ಬರೆಯುವ ವಿಷಯಕ್ಕೆ ಬರೋಣ. ಕೆಲವೊಮ್ಮೆ ನಮಗೆ ಶತ್ರುಗಳು ಜಾಸ್ತಿ ಇರಬಹುದು. ಒಂದು ವೇಳೆ ಇಬ್ಬರು ಅಥವಾ ಒಬ್ಬರಿದ್ರು ಆ ಲಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನ ಬರೆಯಿರಿ. ನೆನಪಿರಲಿ, ಹಳದಿ ಲಿಂಬೆಹಣ್ಣು ಬಳಸಬೇಡಿ. ಹಸಿರು ಲಿಂಬೆಹಣ್ಣನ್ನೇ ತೆಗೆದುಕೊಳ್ಳಿ. ಒಂದು ಹಸಿರು ಲಿಂಬೆಹಣ್ಣನ್ನು ತೆಗೆದುಕೊಂಡು ಶತ್ರುಗಳು ಯಾರು, ಒಬ್ಬರು ಅಥವಾ ಇಬ್ಬರು, ಅವರ ಹೆಸರನ್ನ ಕೆಂಪು ಬಣ್ಣದ ಪೆನ್ನಿನಿಂದ ಲಿಂಬೆಹಣ್ಣಿನ ಮೇಲೆ ಬರೆಯಬೇಕು. ಒಂದು ವೇಳೆ ಸಾಲದ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಇದ್ದರೆ ನಿಮಗೆ ಎಷ್ಟು ಸಾಲ ಇದೆಯೋ ಆ ಮೊತ್ತವನ್ನು ಲಿಂಬೆಹಣ್ಣಿನ ಮೇಲೆ ಬರೆಯಿರಿ. ಅಥವಾ ಸರಳವಾಗಿ ನನ್ನ ಸಾಲಗಳೆಲ್ಲವೂ ತೀರಬೇಕು ಎಂದು ಬರೆಯಿರಿ. ಇಲ್ಲದಿದ್ದರೆ ನನ್ನ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಬೇಕು ಎಂದು ಬರೆಯಿರಿ. ಇನ್ನು ಶತ್ರುಗಳು ತುಂಬ ಜನ ಇದ್ದು ಎಲ್ಲರ ಹೆಸರು ಬರೆಯಲು ಸಾಧ್ಯವಾಗದಿದ್ದರೆ ಸುಮ್ಮನೆ ಶತ್ರುಗಳು ಇಲ್ಲದಂತಾಗಲಿ ಎಂದು ಮಾತ್ರ ಬರೆಯಿರಿ. ಆದರೆ ಇದನ್ನು ಕೇವಲ ಕೆಂಪು ಪೆನ್ನಿಂದಲೇ ಬರೆಯಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕೆಂಪು ಪೆನ್ನು ಅಥವಾ ಸ್ಕೆಚ್ ಪೆನ್ ಯಾವುದನ್ನು ಬೇಕಾದರೂ ಬಳಸಬಹುದು. ಕೆಂಪು ಬಣ್ಣವು ಶತ್ರುನಾಶಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲೊಂದು ವಿಷಯ ನೆನಪಿಡಿ, ಇದು ಎದುರಿಗಿರುವವರು ಹಾಳಾಗಲಿ ಎಂದು ಮಾಡುವ ಕೆಟ್ಟ ತಾಂತ್ರಿಕ ಪ್ರಯೋಗವಲ್ಲ. ಬದಲಾಗಿ ಅವರ ಕೆಟ್ಟ ಕಣ್ಣು ನರದೃಷ್ಟಿ ಮತ್ತು ಹೊಟ್ಟೆ ಕಿಚ್ಚಿನಿಂದ ನಾವು ಬಚಾವಾಗಲು ಮಾಡಿಕೊಳ್ಳುತ್ತಿರುವ ಪರಿಹಾರ ಅಷ್ಟೇ. ಹಾಗೆಯೇ ಸಾಲ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತೀರಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಹಸಿರು ಲಿಂಬೆಹಣ್ಣು ಮತ್ತು ಕೆಂಪು ಪೆನ್ ನೆನಪಿಟ್ಟುಕೊಳ್ಳಿ. ಇದರ ನಂತರ ಈ ಪರಿಹಾರಕ್ಕೆ ಬೇಕಾಗುವ ಮೂರನೇ ವಸ್ತು ಒಂದು ಕಬ್ಬಿಣದ ಮೊಳೆ. ಆ ಮೊಳೆಯಿಂದ ಈ ಲಿಂಬೆಹಣ್ಣಿನ ಮಧ್ಯಕ್ಕೆ ಗಟ್ಟಿಯಾಗಿ ಚುಚ್ಚಿ. ನೀವು ಮೊಳೆಯನ್ನು ಚುಚ್ಚಿದಾಗ ಲಿಂಬೆಹಣ್ಣಿನ ರಸ ಹೊರಗೆ ಬಂದು ನೀವು ಬರೆದ ಹೆಸರುಗಳು ಅಥವಾ ಸಮಸ್ಯೆ ಅಳಿಸಿ ಹೋದರೆ ಪರವಾಗಿಲ್ಲ. ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದರೆ ನಾವು ಈಗಾಗಲೇ ಹೆಸರನ್ನು ಬರೆದಿರೋದ್ರಿಂದ ನಂತರ ಅದು ಅಳಿಸಿ ಹೋದರೂ ತೊಂದರೆ ಇಲ್ಲ. ಆದರೆ ನೀವು ಮೊಳೆಯನ್ನು ಚುಚ್ಚುವಾಗ ಮನಸ್ಸಿನಲ್ಲಿ ಗಟ್ಟಿಯಾದ ಸಂಕಲ್ಪ ಮಾಡಿಕೊಳ್ಬೇಕು. ಅಂದರೆ ಒಂದು ಕೈಯಲ್ಲಿ ಲಿಂಬೆಹಣ್ಣು, ಇನ್ನೊಂದು ಕೈಯಲ್ಲಿ ಮೊಳೆಯನ್ನು ಹಿಡಿದುಕೊಂಡು ನಿಮ್ಮ ಕಷ್ಟಗಳು ಬಾಧೆಗಳು ಏನೇನಿದೆಯೋ ಅದನ್ನೆಲ್ಲ ಬಲವಾಗಿ ದೇವರಿಗೆ ಹೇಳಿಕೊಳ್ಳಿ. ನನಗೆ ಇಂಥವರಿಂದ ತೊಂದರೆ ಇದೆ ಅಥವಾ ಒಂದು ಸಾಲ ಇದೆ. ನನ್ನ ಮೇಲಿರುವ ಶತ್ರುಗಳ ನರದೃಷ್ಟಿ ಹಾಗೂ ಅವರು ಮಾಡಿರುವ ಯಾವುದೇ ಕೆಟ್ಟ ತಂತ್ರಗಳು ನನಗೆ ತಾಗಬಾರದು ಎಂದು ಪ್ರಾರ್ಥಿಸಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಒಂದೇ ಲಿಂಬೆಹಣ್ಣಿಗೆ ಒಂದೇ ಒಂದು ಕೋರಿಕೆಯನ್ನು ಮಾತ್ರ ಕೇಳಿಕೊಳ್ಬೇಕು. ಅಂದರೆ ಒಂದೇ ಲಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಶತ್ರುಬಾಧೆ, ಸಾಲದ ಸಮಸ್ಯೆ, ಹಣದ ಕಷ್ಟ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಹೇಳಿಕೊಳ್ಬೇಡಿ. ಒಂದು ಲಿಂಬೆಹಣ್ಣಿಗೆ ಕೇವಲ ಒಂದು ಸಮಸ್ಯೆಯನ್ನು ಮಾತ್ರ ಹೇಳಬೇಕು. ಇನ್ನೊಂದು ಸಮಸ್ಯೆ ಇದ್ದರೆ ಮತ್ತೊಂದು ದಿನ ಹೊಸದಾಗಿ ಬೇರೆ ಲಿಂಬೆಹಣ್ಣಿನಿಂದ ಪರಿಹಾರ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡ ನಂತರ ಈ ಹೊಸ ಕಬ್ಬಿಣದ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚಿ. ಹೌದು, ಈ ಪರಿಹಾರಕ್ಕೆ ಬಳಸುವ ಮೊಳೆ ತೀರಾ ಹೊಸದಾಗಿರಬೇಕು. ಮನೆಯಲ್ಲಿ ಎಲ್ಲೋ ಬಿದ್ದಿರುವ ಅಥವಾ ಬಳಸಿದ ಹಳೆಯ ಮೊಳೆಯನ್ನು ತೆಗೆದುಕೊಳ್ಬೇಡಿ. ಕಬ್ಬಿಣವು ಕೆಟ್ಟ ಶಕ್ತಿಗಳನ್ನು ಹೀರಿಕೊಳ್ಳಲು ತುಂಬ ಸಹಾಯ ಮಾಡುತ್ತದೆ. ಈ ಪರಿಹಾರದಲ್ಲಿ ನೀವು ಬಳಸಿದ ಲಿಂಬೆಹಣ್ಣು ನಿಮ್ಮ ಸಮಸ್ಯೆ ಎಂದು ಭಾವಿಸಿ. ನೀವು ಯಾವಾಗ ಆ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚುತ್ತೀರೋ ಆಗಲೇ ನಿಮ್ಮ ಸಮಸ್ಯೆಯನ್ನು ಅಲ್ಲಿಗೆ ಕೊನೆಗಾಣಿಸಿದ್ದೀರಿ ಎಂದರ್ಥ. ಕೆಲವೊಮ್ಮೆ ನಮ್ಮ ಹತ್ತಿರ ಹಣವಿದ್ದರೂ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಕೆಲವೊಮ್ಮೆ ಕೆಟ್ಟ ಶಕ್ತಿಗಳು ಅಥವಾ ಗ್ರಹ ದೋಷಗಳು ನಮ್ಮನ್ನು ತಡೆಯುತ್ತಿರುತ್ತವೆ. ಅದಕ್ಕಾಗಿಯೇ ಲಿಂಬೆಹಣ್ಣಿಗೆ ಮೊಳೆ ಚುಚ್ಚುವಾಗ ನಿಮ್ಮ ಸಮಸ್ಯೆಗೆ ಮೊಳೆ ಚುಚ್ಚುತ್ತಿದ್ದೀರಿ ಎಂದು ಮನಸ್ಸಿನಲ್ಲಿ ಬಲವಾಗಿ ನಂಬಿ ಮಾಡಿ. ಯಾವುದೇ ಅನುಮಾನ ಇಟ್ಕೊಂಡು ಮಾಡಬೇಡಿ. ಹೀಗೆ ಮೊಳೆ ಚುಚ್ಚಿದ ನಂತರವೂ ಆ ಲಿಂಬೆಹಣ್ಣನ್ನು ಕೈಯಲ್ಲಿಟ್ಟುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಸಮಸ್ಯೆ ತೀರಲಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳಿ. ನಂತರ ಆ ಲಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯಿಂದ ಹೊರಗೆ ಹೋಗಿ ಯಾರೂ ಓಡಾಡದ ಜಾಗದಲ್ಲಿ ಅಥವಾ ಯಾವುದಾದರೂ ಮರದ ಕೆಳಗೆ ಒಂದು ಸಣ್ಣ ಗುಂಡಿ ತೆಗೆದು ಆ ಲಿಂಬೆಹಣ್ಣನ್ನು ಅದರೊಳಗೆ ಇಟ್ಟು ಮಣ್ಣು ಮುಚ್ಚಿಬಿಡಿ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಈ ಪರಿಹಾರ ಮಾಡುವಾಗ
ನಿಮ್ಮ ಮನೆಯವರಾಗಲಿ ಅಥವಾ ಹೊರಗಿನವರಾಗಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು. ಅಂದರೆ ಪರಿಹಾರ ಮಾಡುವುದು ನೋಡಬಾರ್ದು. ಅಂದರೆ ನೀವು ಪರಿಹಾರ ಮಾಡಲು ಕುಳಿತಾಗಿನಿಂದ ಹಿಡಿದು ನಿಂಬೆಹಣ್ಣನ್ನು ಮಣ್ಣಿನಲ್ಲಿ ಹೂತಾಕುವವರೆಗೂ ಯಾರ ಕಣ್ಣಿಗೂ ಈ ಪರಿಹಾರ ಕಾಣಿಸಬಾರದು. ಈ ಬಗ್ಗೆ ಯಾರಿಗೂ ಹೇಳಬೇಡಿ. ಆ ನಿಂಬೆಹಣ್ಣನ್ನು ಯಾರೂ ತುಳಿಯಬಾರದು. ಹಾಗಾಗಿ ಸ್ವಲ್ಪ ಆಳವಾಗಿ ಗುಂಡಿ ತೆಗೆದು ಅದರೊಳಗೆ ಮಣ್ಣು ಮುಚ್ಚಿ ಬನ್ನಿ. ಯಾರೂ ಓಡಾಡದ ನಿರ್ಜನ ಪ್ರದೇಶದಲ್ಲಿ ಇದನ್ನು ಹೂತಾಕುವುದು ತುಂಬ ಒಳ್ಳೆಯದು. ಈ ಪರಿಹಾರವನ್ನು ಮುಗಿಸಿದ ನಂತರ ದಾರಿಯಲ್ಲಿ ಯಾರೊಂದಿಗೂ ಮಾತನಾಡದೆ ನೇರವಾಗಿ ಮನೆಗೆ ಹಿಂದಿರುಗಿ ಬನ್ನಿ. ಮನೆಯ ಒಳಗೆ ಬರುವ ಮುನ್ನ ಹೊರಗಡೆಯೇ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಂತರವೇ ಮನೆಯೊಳಗೆ ಪ್ರವೇಶಿಸಿ. ಒಂದು ವೇಳೆ ನಿಮ್ಮ ಮನೆಯ ಹೊರಗೆ ಕೈಕಾಲು ತೊಳೆಯುವ ಸೌಲಭ್ಯ ಇಲ್ಲದಿದ್ದರೆ ನೀವು ಪರಿಹಾರಕ್ಕೆ ಹೋಗುವ ಮುನ್ನವೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಮನೆಯ ಹೊರಗೆ ಇಟ್ಟು ಹೋಗಿ. ಪರಿಹಾರ ಮುಗಿಸಿ ಬಂದಾಗ ಆ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಒಳಗೆ ಹೋಗಿ. ಏಕೆಂದರೆ ನೀವು ಈ ಪರಿಹಾರವನ್ನು ಕತ್ತಲಾದ ಮೇಲೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಮಾಡಿ ಬರೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಬರದೇ ಇರಲಿ ಎಂದು ಹೀಗೆ ಮಾಡಲಾಗುತ್ತದೆ. ಮನೆಗೆ ಬಂದ ನಂತರ ಮತ್ತೊಮ್ಮೆ ಕೈಕಾಲು ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ನೀವು ಹಾಕಿಕೊಂಡಿರುವ ಬಟ್ಟೆಗಳನ್ನು ಬಿಚ್ಚಿ ಬೇರೆ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಿ. ಆಮೇಲೆ ಎಂದಿನಂತೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ಕೆಲಸ ಮುಗಿದ ಮೇಲೂ ಇದರ ಬಗ್ಗೆ ಮನೆಯವರ ಬಳಿ ಚರ್ಚೆ ಮಾಡಬೇಡಿ. ಒಂದೇ ಒಂದು ಬಾರಿ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡಿ ನೋಡಿ. ನಿಮಗೆ ಅತಿ ಶೀಘ್ರದಲ್ಲೇ ರಿಸಲ್ಟ್ ಕಾಣಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಬೇಸರ ಬಂದು ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಇನ್ನು ಕೆಲವೊಮ್ಮೆ ಆ ಶತ್ರುಗಳೇ ನಿಮ್ಮ ಮೇಲೆ ಕರುಣೆ ತೋರಿಸಿ ತಮಗೆ ಅರಿವಿಲ್ಲದಂತೆಯೇ ಸಹಾಯ ಮಾಡುತ್ತಾರೆ ಅಥವಾ ನಿಮ್ಮ ಸ್ನೇಹಿತರಾಗಿ ಬದಲಾಗುತ್ತಾರೆ. ಇನ್ನು ಸಾಲದ ಸಮಸ್ಯೆ ಅಂತೀರಾ, ನಿಮಗೆ ಹಣ ಬರುವ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ಏನಾದರೂ ದೋಷಗಳಿದ್ದರೆ ಅವೆಲ್ಲವೂ ನಿವಾರಣೆಯಾಗಿ ನಿಮ್ಮ ಸಾಲಗಳೆಲ್ಲವೂ ತೀರಿ ಹೋಗುತ್ತವೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದು ತಕ್ಷಣವೇ ಬಗೆಹರಿಯುತ್ತದೆ. ಇಲ್ಲಿ ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ನಾವು ಯಾರು ಹಾಳಾಗಲಿ ಎಂದು ಈ ಪರಿಹಾರ ಮಾಡ್ತಿಲ್ಲ. ನಾವು ಚೆನ್ನಾಗಿರಬೇಕು, ನಮಗೆ ಕೆಟ್ಟದ್ದಾಗಬಾರದು ಎಂದು ಮಾಡಿಕೊಳ್ತಿದ್ದೇವೆ. ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗಿಲ್ಟ್ ಫೀಲಿಂಗ್ ಇಟ್ಕೊಳ್ಬೇಡಿ. ಕೊನೆಯದಾಗಿ ಮತ್ತೊಮ್ಮೆ ನಿಯಮಗಳನ್ನು ಸರಳವಾಗಿ ಹೇಳಿಬಿಡ್ತೇನೆ. ಈ ಪರಿಹಾರಕ್ಕೆ ನಮಗೆ ಒಂದು ಹಸಿರು ಲಿಂಬೆಹಣ್ಣು, ಒಂದು ಕೆಂಪು ಪೆನ್ನು ಮತ್ತು ಒಂದು ಹೊಸ ಕಬ್ಬಿಣದ ಮೊಳೆ ಬೇಕು. ಈ ಪರಿಹಾರದ ಬಗ್ಗೆ ಯಾರಿಗೂ ಹೇಳಬಾರದು ಮತ್ತು ಇದನ್ನು ಕತ್ತಲಾದ ನಂತರವೇ ಮಾಡಬೇಕು. ವಾರದ ಯಾವುದೇ ದಿನದಲ್ಲಾದರೂ ಇದನ್ನು ಮಾಡಬಹುದು. ಇಷ್ಟೇ ನೋಡಿ, ಈ ಸರಳವಾದ ನಿಯಮಗಳನ್ನು ಪಾಲಿಸಿ ಈ ಪುಟ್ಟ ಹಾಗೂ ಶಕ್ತಿಶಾಲಿ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ದಿನ ಕೇವಲ 10 ರೂಪಾಯಿಗೆ ಈ ಪದಾರ್ಥ ಖರೀದಿಸಿ ಮನೆಗೆ ತಂದು ಈ ಮಂತ್ರವನ್ನು ಹೇಳಿಕೊಂಡ್ರೆ ದೇವಾನುದೇವತೆಗಳ ಜೊತೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಬಂಗಾರದಂತಹ ಫಲ ಸಿಗುತ್ತದೆ. ಈ ದಿನ ಯಾವ 5 ಕೆಲಸಗಳನ್ನು ಮಾಡಿದರೆ ಬಡತನ ನಾಶವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮೊಟ್ಟ ಮೊದಲ ಕೆಲಸ ಏನೆಂದರೆ ಮೌನವಾಗಿ ಸ್ನಾನ ಮಾಡುವುದು. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಳ್ಳಬಹುದು. ಅದರಲ್ಲೂ ಮೌನವಾಗಿದ್ದುಕೊಂಡು ಸ್ನಾನ ಮಾಡಿದರೆ 1000 ಗೋದಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ ತಪಗಳನ್ನು ಮಾಡಿದರೆ ಎಲ್ಲವೂ ವಿಷ್ಣು ದೇವರಿಗೆ ಅರ್ಪಣೆಯಾಗುತ್ತದೆ. ಈ ದಿನ ನೀವು ಯಾವುದೇ ಪರಿಹಾರ ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ ಸೂರ್ಯ ಹಾಗೂ ಚಂದ್ರಗ್ರಹಣದ ದಿನ ಮಾಡುವ ಪರಿಹಾರದ ಪುಣ್ಯಕ್ಕೆ ಸಮನಾದದ್ದು. ಈ ದಿನ ಮಾಡುವ ಕಾರ್ಯಗಳಿಂದ ಸಿಗುವ ಪುಣ್ಯಫಲವು ಸತ್ತ ನಂತರ ಬರುವ ಜನ್ಮಗಳಿಗೂ ಪ್ರಾಪ್ತಿಯಾಗುತ್ತದೆ. ಸ್ನಾನ ಆದ ನಂತರ ಮರೆಯದೆ ಪಿತೃತರ್ಪಣವನ್ನು ನೀಡಬೇಕು. 1 ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಮೊದಲೇ ಕಿತ್ತುಕೊಂಡ ತುಳಸಿ ದಳ ಹಾಗೂ ಚಿಕ್ಕ ದರ್ಬೆ ಕಡ್ಡಿಯನ್ನು ಹಾಕಿ ತೋರು ಬೆರಳು ಹಾಗೂ ಹೆಬ್ಬೆರಳಿನ ಮಧ್ಯಭಾಗದಿಂದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ. ಪಿತೃಗಳನ್ನು ಈ ದಿನ ಎಂದು ಸ್ಮರಿಸಿಕೊಂಡರೆ, ಅವರಿಗೆ ತರ್ಪಣವನ್ನು ನೀಡಿದರೆ, ಯಾವ ಜ್ಯೋತಿಷಿ ಬಳಿ ಹೋಗಿ ನಿಮ್ಮ ಆಸ್ತವನ್ನು ತೋರಿಸಿ ನನ್ನ ಭವಿಷ್ಯ ಹೇಗಿದೆ ನೋಡಿ ಎಂದು ಕೇಳುವಂತ ಅಗತ್ಯ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದೃಷ್ಟ ಹಾಗೂ ಪುಣ್ಯಫಲ ಪಿತೃಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ, ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ.
ಈ ದಿನವೇ ಆಚರಿಸಬೇಕು. ಈ ದಿನ ಅನ್ನದಾನ ಮಾಡೋದಾಗಿರಬಹುದು, ವಸ್ತ್ರದಾನ ಮಾಡೋದಾಗಿರಬಹುದು, ಶ್ವಾನಗಳಿಗೆ, ಇರುವೆಗಳಿಗೆ ಆಹಾರವನ್ನು ಹಾಕೋದಾಗಿರಬಹುದು, ಗೋಮಾತೆಗೆ ತರಕಾರಿ ಹಣ್ಣುಗಳನ್ನು ತಿನ್ನಿಸುವುದಾಗಿರಬಹುದು. ಮಾತು ಪಿತೃಗಳು ಸಂತೃಪ್ತರಾಗುತ್ತಾರೆ. ಇದು ಪಿತೃ ಸೇವೆಗೆ ಸಮನಾಗುತ್ತದೆ. ಈ ದಿನದಂದು ಜೇನುತುಪ್ಪ, ಗೋಧಿ ಹಾಗೂ ಮೂಲಂಗಿಯ ದಾನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ದಿನ ಪತ್ರೆಗಳನ್ನು, ಪುಷ್ಪಗಳನ್ನು ಕೀಳಬಾರದು. ಮನೆಯ ಅಂಗಳದಲ್ಲಿ ಬೆಳೆದ ಪುಷ್ಪಗಳನ್ನು ಕೀಳುವುದು, ಯಾವುದಾದರೂ ಮರಗಿಡಗಳ ಎಲೆಗಳನ್ನು ಕೀಳುವುದು ಮಾಡಬಾರದು. ಈ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು. ಗ್ರಾಮ ದೇವತೆಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿಕೊಳ್ಬೇಕು. ಗ್ರಾಮ ದೇವತೆಯ ಗುಡಿಯಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿ ಕಡಗಮಾಲಾ ಸ್ತೋತ್ರ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ಶಕ್ತಿ ದೇವತೆಯರ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಡೀ ಕುಟುಂಬದವರು ಅಣೆಗಿಟ್ಟುಕೊಳ್ಳಿ. ಇದರಿಂದ ಶತ್ರುಬಾಧೆಗಳು ಕಳೆಯುತ್ತದೆ. ಈ ಸಮಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ, ಕಲಹ, ಮಾನಸಿಕ ಕಿರಿಕಿರಿ, ಅಪಘಾತಕ ಕಂಟಕಗಳು ತಪ್ಪಿ ಹೋಗಿ ಶಿವನ ದೇವಸ್ಥಾನಕ್ಕೆ ಈ ದಿನದಂದು ತೆರಳಿ ಈ ದಿನ ಶಿವದರ್ಶನ ಮಾಡಿ, ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಸಾಕ್ಷಾತ್ ವಿಷ್ಣು ದೇವರು ಅಶ್ವತ್ಥ ಮರದ ರೂಪದಲ್ಲಿ ನೆಲೆಸಿರುತ್ತಾರೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಿಕೊಂಡನಂತೆ. ಅದು ಕೂಡ ಈ ದಿನವೇ ಅಭಿಷೇಕ ಮಾಡಿದ್ದು. ಆದ್ದರಿಂದ ಮರೆಯದೆ ಶಿವನಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರಬಹುದು, ದೇವಸ್ಥಾನದಲ್ಲಾಗಿರಬಹುದು, ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಹಿಂದೆ ಅರ್ಚಕರೊಬ್ಬರು ಈ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದ ಕಪ್ಪು ಇರುವೆಯೆಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತು ಹಾಕುತ್ತದೆ. ತನಗೆ ತಿಳಿಯದೆಯೇ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರುಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯ ಪಡೆಯಿತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂತಹ ಶಕ್ತಿ ಈ ದಿನ ಪ್ರತಿಯೊಬ್ಬರೂ ಶಿವಲಿಂಗಕ್ಕೆ ಮರೆಯದೆ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನವನ್ನ ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳಿ ಕೈನಲ್ಲಿ ಹಿಂಡಿ. ಇದು ಕುಟುಂಬಕ್ಕೆ ಇರುವ ದಾರಿದ್ರ್ಯ ದೋಷಗಳು, ಜನಗಳ ದೃಷ್ಟಿ ದೋಷಗಳು, ಹಣಕಾಸು, ಆರೋಗ್ಯ ಸಮಸ್ಯೆ, ಶತ್ರುಕಾಟಗಳು ದೂರವಾಗಬೇಕೆಂತ ಬೇಡಿಕೊಳ್ಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಬಗಳಾಮುಖಿ ದೇವಿಯನ್ನ ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಂಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು. ಈ ನಿಂಬೆ ಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲಿಯೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನ ನೆನೆದು ನಮಗೆ ಕೇಡುಂಟು ಮಾಡುವ ಶತ್ರುಗಳಿಗೆ ಒಳಿತನ್ನ ಮಾಡು, ಅವರ ಬಾಯನ್ನ ಕಟ್ಟು, ಅವರಿಗೆ ಒಳ್ಳೆಯ ಬುದ್ಧಿ ಕೊಡು, ನಮ್ಮ ಮನೆಯ ಯಜಮಾನನಿಗೆ ಇರುವ ಹಣಕಾಸಿನ ಅಡೆತಡೆಗಳನ್ನು ನೀಗಿಸು, ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ನಮ್ಮ ಕುಟುಂಬದ ರಕ್ಷಣೆಯಾಗಿ ನಿಲ್ಲು ಅಂತ ಬೇಡಿಕೊಳ್ಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನಿಂಬೆ ಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದ ಬಗಳಾಮುಖಿ ದೇವಿಯ ಅಪಾರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯ ದಿನ ಆಗಿರೋದ್ರಿಂದ ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಈ ರೀತಿಯಾಗಿ ಬೇಡಿಕೊಳ್ಳಿ. ಭಗವಂತ ಶ್ರೀ ಮಹಾವಿಷ್ಣು, ಈ ನಿನ್ನ ಪುರುಷೋತ್ತಮ ಮಾಸದಲ್ಲಿ ತಿಳಿದು ತಿಳಿಯದೆ ನನ್ನಿಂದ ಏನಾದರೂ, ನನ್ನ ಕುಟುಂಬದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು. ನನ್ನೆಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀನೇ ಅನುಗ್ರಹಿಸು. ನಿನ್ನ ಸೇವೆ ಹಾಗೂ ಸ್ಮರಣೆ ಮಾಡುವ ಮತ್ತಷ್ಟು ಶಕ್ತಿಯನ್ನು ನನಗೂ ನನ್ನ ಕುಟುಂಬಕ್ಕೂ ನೀಡೆಂದು ಭಕ್ತಿಯಿಂದ ಕೇಳಿಕೊಳ್ಬೇಕು. ಈ ದಿನವನ್ನು ಈ ರೀತಿಯಾಗಿ ಮುಗಿಸಬೇಕು. ಹೀಗೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನ ಬೇಡಿಕೊಂಡ್ರೆ ನೀವು ಮಾಡುವ ಪೂಜೆಗೆ ಮತ್ತಷ್ಟು ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಆರೋಗ್ಯ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ಈ ದಿನ ನೀವು ಯಾವ ಕೆಲಸವನ್ನ ಮಾಡ್ತೀರೋ ಅದೇ ಕೆಲಸವನ್ನ ಮತ್ತೆ 3 ಬಾರಿ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ನೀಡುತ್ತಾನೆ. ಈ ದಿನ ನೀವು ಮಾಡುವ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡುವಂತೆ ಆಶೀರ್ವದಿಸುತ್ತಾನೆ. ಉದಾಹರಣೆಗೆ, ಯಾವುದಾದರೂ ದಾನ ಮಾಡ್ತೀರಾ, ಉತ್ತಮ ಕೆಲಸಗಳನ್ನ ಮಾಡ್ತೀರಾ, ಏನನ್ನಾದರೂ ನಿಮಗೋಸ್ಕರ, ನಿಮ್ಮ ಕುಟುಂಬದವರಿಗೋಸ್ಕರ ಖರೀದಿ ಮಾಡ್ತೀರಾ, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಇವುಗಳನ್ನು ಖರೀದಿ ಮಾಡಿದರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ಹಾಗೂ ಅನುಗ್ರಹ ನಿಮಗೆ ಸಿಗುತ್ತದೆ. ದಾನಗಳಲ್ಲಿ ವಸ್ತ್ರದಾನ, ಅನ್ನದಾನ, ಯಾವುದೇ ರೀತಿಯ ದಾನಗಳನ್ನು ಮಾಡಿದರೆ ಮತ್ತೆ ಮತ್ತೆ ನಿಮಗೂ ಸಾಕಾಗಿ ಮತ್ತೊಬ್ಬರಿಗೆ ಹಂಚುವಷ್ಟು ಐಶ್ವರ್ಯವನ್ನ ದೇವರು ನೀಡುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ದಾನಗಳನ್ನು ಮಾಡಿ, ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ.
ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಬಂಗಾರ ಗಿರವಿಗಿಡಬೇಡಿ. ಈ ಕೆಲಸಗಳು ಈ ದಿನ ಮಾಡಿದರೆ ಮತ್ತೆ ರಿಪೀಟ್ ಆಗುತ್ತದೆ. ಇದರ ಬದಲಿಗೆ ಮನೆಯಲ್ಲಿರುವಂಥ ಬಂಗಾರದ ಎಲ್ಲ ಆಭರಣಗಳನ್ನು ಹೊರತೆಗೆದು ಅರಿಶಿದನದ ನೀರಿನಿಂದ ಒಂದು ಬಾರಿ ಶುದ್ಧ ಜಲದಿಂದ ಮತ್ತೊಂದು ಬಾರಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ಬೀರುವಿನ ಒಳಗೆ ಎತ್ತಿಡಿ. ಇದರಿಂದ ಮನೆಯಲ್ಲಿರುವ ಬಂಗಾರಕ್ಕಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮತ್ತೆ ಮತ್ತೆ ಬಂಗಾರ ಖರೀದಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಕಡಲೆ ಕಾಳುಗಳನ್ನು ಒಂದು ಬಟ್ಟಲಿಗೆ ಹಾಕುತ್ತಾ 108 ಬಾರಿ ಈ ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಿ. ನೀವೇನನ್ನು ಕೇಳಿಕೊಳ್ಳುವಿರೋ ಅದು ನಿಮಗೆ ಸಿದ್ಧಿಯಾಗುತ್ತದೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಹೇ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಐಂ ಬ್ರೀಂ ಶ್ರೀಂ ಕಂ ಹ್ರೀಂ ಹೈಂ ಪುಷ್ಯಮಯೇ ನಮಃ. ಬೀಜಾಕ್ಷರಗಳನ್ನು ಒಳಗೊಂಡಂಥ ಈ ಮಂತ್ರವನ್ನು ಮೊದಲು ಒಂದು ಕಾಗದದ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಬರೆದು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ 21 ಆಗಿರಬಹುದು, 11 ಆಗಿರಬಹುದು, ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಬಂದು ಮಾಲೆಯ ರೀತಿ ತಯಾರಿಸಿ ನಿಮಗೆ ಇಷ್ಟವಾದ ಗುರುಗಳು, ಕೆಲವರಿಗೆ ದುರ್ಗೆ, ಇನ್ನು ಕೆಲವರಿಗೆ ರಾಯರು, ಕೆಲವರಿಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ಗಣೇಶ, ವೆಂಕಟೇಶ್ವರ, ಆಂಜನೇಯ ಸ್ವಾಮಿ, ಹೀಗೆ ನಿಮಗೆ ಯಾವ ದೇವರು ಗುರುವಾರವಾಗಿರುತ್ತದೋ, ಇಷ್ಟ ದೇವರಾಗಿರುತ್ತಾರೋ ಅವರ ಫೋಟೋಗೆ ಅಥವಾ ಸಂಬಂಧಿಸಿದ ದೇಗುಲಕ್ಕೆ ಈ ಅರಿಶಿನದ ಕೊಂಬಿನ ಮಾಲೆಯನ್ನು ಅರ್ಪಿಸಿ. ಇದರಿಂದ ಗುರುವಿನ ಅಪಾರ ಅನುಗ್ರಹ ಸಿಗುತ್ತದೆ. ಆಗ ಕರ್ಮಫಲದಾತನಾದ ಶನಿದೇವರ ಜೊತೆಗೆ ನವಗ್ರಹಗಳ ಆಶೀರ್ವಾದ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಇಷ್ಟ ಗುರುಗಳ ಮೂಲಕ ಯಾವುದಾದರೂ ಮಂತ್ರೋಪದೇಶಗಳನ್ನು ಪಡೆದಿದ್ದರೆ ಮಂತ್ರ ಜಪ ಆರಂಭಿಸಿ. ರಾಮಕೋಟಿ ಬರೆಯಲು ಆರಂಭಿಸುವುದಕ್ಕೆ ಕೂಡ ಈ ದಿನ ಸೂಕ್ತವಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಕೇಳಲು ಈ ದಿನ ಆರಂಭಿಸಿ. ನಿಮ್ಮ ಇಷ್ಟ ಗುರುಗಳ ಚರಿತ್ರೆಯನ್ನು ಈ ದಿನ ಮರೆಯದೆ ಕೇಳಿ. ಮನೆಗೆ ತುಳಸಿ ಗಿಡ ಇಲ್ಲವೆಂದರೆ ತಪ್ಪದೆ ಈ ದಿನ ತನ್ನಿ. ತುಳಸಿಯ ಮುಂದೆ ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಅಷ್ಟೈಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ. ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಲು ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಲು ಈ ದಿನ ತುಂಬ ಶುಭವಾಗಿದೆ. ಈ ಅದ್ಭುತವಾದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಲು ಆರಂಭ ಮಾಡಿದರೆ ಧನ ಧಾನ್ಯಾದಿಗಳಿಗೆ ಮನೆಯಲ್ಲಿ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಅದೆಷ್ಟೋ ವರ್ಷಗಳಿಂದ ಇದ್ದ ಬಡತನ, ಅನಾರೋಗ್ಯ ದೂರವಾಗಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಸುಖಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ 5 ಅರಳಿ ಎಲೆಗಳಿಗೆ ಹಿಂದೆ ಹಾಗೂ ಮುಂದೆ 2 ಕಡೆ ಸಂಪೂರ್ಣ ಗಂಧವನ್ನು ಹಚ್ಚಿ ನಿಮ್ಮ 2 ಕೈಗಳಿಂದ ಹರಿಯುವ ನೀರಿನಲ್ಲಿ 5 ಎಲೆಗಳನ್ನು ಬಿಡಬೇಕು. ಯಾವಾಗ ನೀವು ಗಂಧ ಹಚ್ಚಿದ ಅರಳಿ ಎಲೆಗಳು ನೀರಿನ ಜೊತೆಗೆ ಹರಿದು ಹೋಗುತ್ತವೆ, ಈ ದಿನದಂದು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ₹1 ಖರ್ಚಿಲ್ಲದ ಈ ಪರಿಹಾರ ನಿಮಗೆ ಮುಂದಿನ ವರ್ಷದ ತನಕವೂ ಯಶಸ್ಸು, ದೊಡ್ಡ ಮಟ್ಟದ ಅದೃಷ್ಟವನ್ನು ನೀಡುತ್ತಲೇ ಇರುತ್ತದೆ. ಪ್ರತಿದಿನ ಬಂದಾಗಲೂ ಇದೇ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ತುಪ್ಪದ ದೀಪ ಹಚ್ಚಿ ಹಣೆಗೆ ವಿಭೂತಿ, ಗಂಧ, ಕುಂಕುಮವನ್ನಿಟ್ಟುಕೊಳ್ಳಿ. ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಾನಸಿಕ ಕಿರಿಕಿರಿ, ಮದುವೆ ವಿಳಂಬ, ಕೆಲಸಗಳಲ್ಲಿ ವಿಘ್ನ, ಎಲ್ಲ ಸಮಸ್ಯೆಗೂ ಕಡಲೆಕಾಳನ್ನು ಈ ದಿನ ನೆನೆಸಿ ಕಡಲೆಕಾಳಿನ ಉಸ್ಲಿ ಪ್ರಸಾದ ಮಾಡಿ 4 ಜನರಿಗೆ ಹಂಚಿ. ಇದೇ ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.